ನೀರಜಾ ಅಂತಹರನ್ನು ಕನ್ವಿನ್ಸ್ ಮಾಡುವಲ್ಲಿ ಪ್ರಾಬ್ಲಮ್ ಅನ್ನು ನಿಭಾಯಿಸುವಲ್ಲಿ ತುಂಬಾ ಬ್ಯುಸಿ ಆಗ್ತಾರೆ. ಕಾಕ್ಪಿಟ್ ಪೈಲಟ್ಗಳು ಫ್ಲೈಟ್ ಅನ್ನು ಟೇಕ್ ಆಫ್ ಮಾಡದ ಕಾರಣ ಅಂತಹರಲ್ಲಿ ಒಬ್ಬರು ಪ್ಯಾಸೆಂಜರ್ ಒಬ್ಬನನ್ನು ಎಳೆದು ಅವನ ವೀಸಾ ಚೆಕ್ ಮಾಡ್ತಾನೆ. ಅವನು ಇಂಡೋ ಅಮೆರಿಕನ್ ಅಂತ ಗೊತ್ತಾದ ಕೂಡಲೇ ಅಮಾನುಷವಾಗಿ ಅವನನ್ನು ಶೂಟ್ ಮಾಡಿ ಬಿಡ್ತಾರೆ. ಈ ಘಟನೆಯಿಂದ ಫ್ಲೈಟ್ ಅಲ್ಲಿದ್ದ ಎಲ್ಲರೂ ಮತ್ತೆ ಬೆಚ್ಚಿ ಬೀಳ್ತಾರೆ. ಆದ್ರೆ ನೀರಜಾ ಬಾನೋಟ್ ಮಾತ್ರ ತುಂಬಾ ಉಪಾಯವಾಗಿ ಅಂತಹರಿಂದ ಪ್ರಯಾಣಿಕರನ್ನು ಉಳಿಸುವಲ್ಲಿ ತೀವ್ರವಾಗಿ ನಿರತರಾಗಿದ್ರು. ಸ್ವಲ್ಪ ಟೈಮ್ ಆದ್ಮೇಲೆ ಅಂತಹರಲ್ಲಿ ಒಬ್ಬ ಅಮೆರಿಕನ್ನರ ವೀಸಾ ಚೆಕ್ ಮಾಡುವಂತೆ ನೀರಜಾ ಮತ್ತು ಬೇರೆ ಅಟೆಂಡರ್ಗೆ ಹೇಳ್ತಾನೆ. ಅಂತಹರು ಹೇಳಿದಂತೆ ಆ ರೀತಿ ಮಾಡಿದ್ರೆ ಅನ್ಯಾಯವಾಗಿ ಅಮೆರಿಕನ್ನರು ಅಂತಹರ ಬಲೆಗೆ ಬೀಳ್ತಾರೆ ಮತ್ತು ಆ ರೀತಿ ಆದ್ರೆ ಅಂತಹರ ಅಡೆಯವರು ಸುಮ್ಮನೆ ರಿಲೀಸ್ ಆಗ್ತಾರೆ. ಸೊ ಈ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಯೋಚಿಸಿದ ನೀರಜಾ ಬಾನೋಟ್ ಬೇರೆ ಅಟೆಂಡರ್ ಜೊತೆ ಸೇರಿ ಒಟ್ಟು 43 ಅಮೆರಿಕನ್ನರ ವೀಸಾ ಅಲೆಕ್ಟ್ ಮಾಡಿ ಅದನ್ನು ಅಂತಹರ ಅಣ್ತಪ್ಪಿಸಿ ಸೀಟ್ ಕೆಳಗೆ ಬಚ್ಚಿಡ್ತಾರೆ. ಸೊ ಈ ರೀತಿ ನೀರಜಾ ಒಟ್ಟು 17 ಗಂಟೆ ಅಂತಹರನ್ನು ಮ್ಯಾನೇಜ್ ಮಾಡಿದ್ರು. ಅಷ್ಟರಲ್ಲಿ ಅಮೆಂಡ್ ಕೂಡ ಅಲ್ಲಿಗೆ ಬಂದಿತ್ತು. ಅಮೆಂಡ್ ಬಂದ ಕೂಡಲೇ ಆ ಟೆರರಿಸ್ಟ್ ಗಳು ಫ್ಲೈಟ್ ಅನ್ನು ಬ್ಲಾಸ್ಟ್ ಮಾಡೋಕೆ ಪ್ರಿಪೇರ್ ಮಾಡ್ತಾರೆ. ಸೊ ಅಮೆಂಡರ್ ಬಂದ ಕೂಡಲೇ ನೀರಜಾ ತುಂಬಾ ಧೈರ್ಯದಿಂದ ಒಂದು ಎಮರ್ಜೆನ್ಸಿ ಎಕ್ಸಿಟ್ ನಿಂದ ಪ್ಯಾಸೆಂಜರ್ ಅನ್ನು ತಪ್ಪಿಸಿಕೊಳ್ಳುವಂತೆ ಹೇಳ್ತಾಳೆ.